ಯತ್ನಾಳು ಉಚ್ಚಾಟನೆ ಅಂದರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಏನು ಹೈಕಮಾಂಡಿಂದ ಬಂದಂತಹ ಒಂದು ಇದನ್ನು ಎಲ್ಲ ಕಾರ್ಯಕರ್ತರು ಸ್ವಾಗತಿಸಬೇಕು. ಯಾಕೆ ಅಂತಂದರೆ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಆಗಿರ್ಬೋದು, ಯಾವುದೇ ಮಟ್ಟದ ನಾಯಕರಿರ್ಬೋದು, ಅವರ ಮಾಡಿದಂತಹ ತಪ್ಪು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಹೈಕಮಾಂಡು ನಿಲುವನ್ನು ನಾವೆಲ್ಲ ಸ್ವಾಗತಿಸಬೇಕು. ಪ್ರತಿಯೊಬ್ಬ ಕಾರ್ಯಕರ್ತರು ಅದನ್ನು ಸ್ವಾಗತಿಸಬೇಕು ಅಂತ ಈ ಸಮಯದಲ್ಲಿ ಖಂಡಿತವಾಗ್ಲೂ ಡ್ಯಾಮೇಜ್ ಆಗುತ್ತೆ. ಅದನ್ನು ತಡೆಯುವಂಥ ಪ್ರಯತ್ನ ಆಗಿದೆ. ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಖಂಡಿತ ಬರ್ತದೆ. ಏಕೆಂದರೆ ಬರೀ ಯತ್ನಾಳ್ ಒಬ್ಬರಿಗೆ ಏನವರು ನೋಟಿಸ್ ಕಳಿಸಿರೋದು ಇಬ್ಬರಿಗೂ ಕಳಿಸ್ಯಾರ. ಯಾರ್ಯಾರು ಓಪನ್ನಾಗೆ ಸಾರ್ವಜನಿಕವಾಗಿ ಭಾಷಣವನ್ನು ಮಾಡಿದ್ದಾರೆ, ಯಾರ್ಯಾರು ಪ್ರೆಸ್ ಮೀಟ್ ಕರೆದು ಮಾತಾಡಿದ್ದಾರೆ, ಇಬ್ಬರಿಗೂ ಅವರು ನೋಟಿಸನ್ನು ಕೊಟ್ಟಿರೋದೊಂದು ಒಂದು ಒಳ್ಳೆಯ ಒಂದು ಪಾಠವನ್ನು ನಮ್ಮ ಹೈಕಮಾಂಡು ಒಂದು ಮೆಸೇಜ್ನ ಕಳಿಸಿರೋದು ಭಾಳ ಸ್ವಾಗತಾರ್ಹ ಅಂತ ಹೇಳಿ. ಅವೆಲ್ಲ ಇರ್ತವೆ ಸ್ಟಾರ್ಟಿಂಗಲ್ಲಿ. ಅಲ್ಲ, ಏನು ಇದ್ದರೂ ಕೂಡ ಅದೆಲ್ಲ ತಾತ್ಕಾಲಿಕ ಅಷ್ಟೇ. ಅದು ನಂತರ ದಿನಗಳಲ್ಲಿ ನಡೆಯೋದಿಲ್ಲ. ಉಚ್ಚಾಟನೆ ಆದಮೇಲೆ ಆಗ್ತದೆ. ಅವರು ಪಾಠವನ್ನು ಕಲಿತಾರೆ. ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ.